ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹಾಯ್, ಇದೇನೊಂದು ಹೊಸ ಪ್ರಾಬ್ಲಮ್ ತೊಗೊಂಡು ಬಂದಿದ್ದೀನಿ. HP ಲ್ಯಾಪ್ಟಾಪ್ ಪವರ್ ಆನ್ ಮಾಡ್ತೀನಿ, ತುಂಬ ಸ್ಲೋ ಡಿಸ್ಪ್ಲೇ ಬರುತ್ತೆ ನೋಡಿ. ಪವರ್ ಆನ್ ಮಾಡಿದ ತಕ್ಷಣ ಪವರ್ ಆನ್ ಆಗಿದೆ, ಬಟ್ ಆದರೆ ಡಿಸ್ಪ್ಲೇ ಬರೋದು ತುಂಬ ಸ್ಲೋ. ಸಮ್ಮರ್ ಆಪ್ರೇಟಿಂಗ್ ಸಿಸ್ಟಮ್ ನಾಟ್ ಶಟ್ ಡೌನ್ ಕ್ಲಿಯರ್ಲಿ ಸಮಥಿಂಗ್ ಇದೊಂದು ಇಶ್ಯೂ ಬರ್ತಾ ಇದೆ. ಅಗೇನ್ ಶಟ್ ಡೌನ್ ಆಗುತ್ತೆ, ರೀಸ್ಟಾರ್ಟ್ ಆಗಿ ಪ್ರಿಪೇರಿಂಗ್ ವಿಂಡೋಸ್ ಅಂತ ಬರುತ್ತೆ, ಹೊಡ್ತಾ ಇರತ್ತೆ. ಇದು ಹೇಗೆ ಅಂದರೆ ಕಸ್ಟಮರ್ ತುಂಬ ಸಲ ಟ್ರೈ ಮಾಡಿದ್ದಾರೆ, ಒಂದು 4 ಸಲ ಕಸ್ಟಮರ್ OS ಹಾಕಕ್ಕೆ ಟ್ರೈ ಮಾಡಿದ್ದಾರೆ. OS 100% ಆಗುತ್ತೆ, ಆಫ್ ಆದಮೇಲೆ ರೀಸ್ಟಾರ್ಟ್ ಆಗಿ ಮತ್ತು ಇದೇ ಇಶ್ಯೂ ಇದೇ ಥರನೇ ಆಗುತ್ತೆ. ಇದು ಮೇ ಬಿ ಸಾಫ್ಟ್ವೇರ್ ಇಶ್ಯೂ ಇರ್ಬೋದು, SSD ಇಲ್ಲಾಂದರೆ ಮದರ್ ಬೋರ್ಡ್. ಈ ಪ್ರಾಬ್ಲಮ್ ಫಸ್ಟು ಸಾಫ್ಟ್ವೇರಿಂದಲೇ ಚೆಕ್ ಮಾಡಬೇಕಾಗತ್ತೆ. ಕಸ್ಟಮರ್ ಹೇಳಿರ್ಬೋದು 4 ಸಲ ಹಾಕಿದ್ದೀನಿ ಅಂತ, ಬಟ್ ಅದನ್ನು ಆ್ಯಸ್ ಎ ಟೆಕ್ನಿಷಿಯನ್ ನಮ್ಮ ವರ್ಕ್ ನಾವು ಮಾಡಬೇಕಾಗಿ ಬರುತ್ತೆ. ಲೆವೆಲ್ ಬೈ ಫಸ್ಟು ಸಾಫ್ಟ್ವೇರಿಂದನೇ ಬೇಸಿಕ್ಸಿಂದನೇ ಸ್ಟಾರ್ಟ್ ಮಾಡಬೇಕಾಗಿ ಬರುತ್ತೆ. ಸಾಫ್ಟ್ವೇರ್ ಆಗಿ ಟ್ರೈ ಮಾಡೋಣ. ಸಾಫ್ಟ್ವೇರ್ ಆದಮೇಲೂ ಸೇಮ್ ಇಶ್ಯೂ ಇದೇ ಥರ ಇತ್ತು ಅಂದರೆ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಕಂಟಿನ್ಯೂ ಆಗೋಣ. ಸೇಮ್ ಇಶ್ಯೂ OS ನಾನು ಟ್ರೈ ಮಾಡಿದ್ದೀನಿ, ಸೇಮ್ OS ಎಲ್ಲ ಕಂಪ್ಲೀಟ್ ಆದ್ರೆ ರೀಸ್ಟಾರ್ಟ್ ಆಗುತ್ತೆ, ಪ್ರಿಪೇರಿಂಗ್ ಆಟೋಮೆಟಿಕ್ ರಿಪೇರಿ ಇಲ್ಲಿಗೆ ಹೋಗ್ಬಿಡ್ತಾ ಇದೆ. ಹಾರ್ಡ್ವೇರ್ ಚೆಕ್ ಮಾಡಬೇಕು. ಪ್ಲಸ್ ಇನ್ನೊಂದೇನು ಅಂದರೆ ಸ್ಲೋ ಇದೆ, ಲೈಕ್ ಆನ್ ಆಗಿ HP ಅಂತ ಲೋಗೋ ಬರೋದಕ್ಕೆ 3 ಮಿನಿಟ್ಸ್ ಮೇಲೆ ತೊಗೊಳತ್ತೆ, ವಿತಿನ್ 2 ಸೆಕೆಂಡ್ಸಲ್ಲಿ ಬರಬೇಕಾಗಿರೋದು. ಹಾಗಾಗಿ ಹಾರ್ಡ್ವೇರಲ್ಲಿ ಇಶ್ಯೂ ಇದೆ ಅಂತ ಗೊತ್ತಾಗಿದೆ, ಹಾರ್ಡ್ವೇರ್ ಚೆಕ್ ಮಾಡಬೇಕು. ನೆಕ್ಸ್ಟ್ ಹಾರ್ಡ್ವೇರ್ ಓಪನ್ ಮಾಡಿದ್ದೀವಿ. ಮೈನ್ ಪ್ರಾಬ್ಲಮ್ ಏನಿದರಲ್ಲಿ ಇಶ್ಯೂ ಏನು ಅಂದರೆ ಇದು SSD ಇಲ್ಲಿರೋದು, ಇದು ಹಾರ್ಡ್ ಡಿಸ್ಕು. ನಾರ್ಮಲಿ ಈಗ ಬರ್ತಿರೋ ಅಂಥ ಲೇಟೆಸ್ಟ್ ಲ್ಯಾಪ್ಟಾಪಲ್ಲಿ ಏನಾಗುತ್ತೆ ಅಂದರೆ SSD ನಿಮಗೆ 256 GB ಕೊಟ್ಟಿರ್ತಾರೆ, ಆ್ಯಂಡ್ ಹಾರ್ಡ್ ಡಿಸ್ಕು ನಿಮಗೆ 1 TB 500 GB ಆ ಥರ ಕೊಟ್ಟಿರ್ತಾರೆ. ಇದರಲ್ಲಿ ಏನಾಗಿದೆ ಅಂದರೆ ಜಸ್ಟ್ 16 GB ಕೊಟ್ಟಿರ್ತಾರೆ ನಿಮಗೆ. ಅದರಲ್ಲಿ ಡೇಟಾ ಮೇಲೆ ಎಂಟ್ರಿ ಏನಿರೋ ಒಂದು ಸ್ಟಿಕ್ಕರ್ ಅಡ್ಡ ಇರೋದ್ರಿಂದ ನಿಮ್ಗೆ ಇಲ್ಲಿ ಡೀಟೇಲ್ ಗೊತ್ತಾಗುತ್ತೆ ನೋಡಿ, ಸ್ಟಿಕ್ಕರ್ ಹಾಕಿರ್ತಾರೆ. ಹಾರ್ಡ್ ಡಿಸ್ಕ್ 1 TB ಮೀನ್ಸ್ ಅದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಆಗಿದೆ. ಹಾರ್ಡ್ ಡಿಸ್ಕ್ ಮೇಲೆ ನೋಡಿ 16 GB ಅಂತಿರುತ್ತೆ. ಅದು ಸ್ಟಿಕ್ಕರೆಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಟೈಪ್ ಸ್ವಲ್ಪ ಉಲ್ಟಾ ಸಮಥಿಂಗ್ ಆಗಿರೋಂಗಿದೆ ನೋಡಿ, ಅದು ಗೊತ್ತಿಲ್ಲ ಯಾಕಾಗಿದೆ ಅಂತ. 16 GB SSD ಇದು. ಬೇರೆ 256 GB SSD ಹಾಕಿ OS ಹಾಕಿದ್ರೆ 90% ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಇದು ಬೇರೆ SSD ಹಾಕಿ OS ಹಾಕಿ ಚೆಕ್ ಮಾಡ್ತೀವಿ ಇಶ್ಯೂ ಏನು ಅಂತ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅದರಲ್ಲಿ ಸಾಲ್ವ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅದಾದ್ಮೇಲೆ ಗೊತ್ತಾಗುತ್ತೆ. OS ಹಾಕ್ತಾ ಇದ್ದೀವಿ, Windows 11 Genuine ಹಾಕ್ತಾ ಇದ್ದೀವಿ. OS ಸ್ಟಾರ್ಟ್ ಆಗಿದೆ. ಹಾಗೇನು ಇನ್ನೊಂದು ಜನಗಳಿಗೆ ಹೇಳ್ತಾ ಇದ್ದೀವಿ, ನಿಮ್ದು ಹಳೇದು OS ಕ್ರ್ಯಾಶ್ ಆಯಿತು, ಮತ್ತೊಂದಾಯಿತು, ಹೆದರೋಂಥ ಅವಶ್ಯಕತೆ ಇರೋಲ್ಲ. ನಿಮಗೆ ಹಾರ್ಡ್ ಡಿಸ್ಕ್ ಆಗಲಿ SSD ಆಗಲಿ ಚೆನ್ನಾಗಿತ್ತು, ಕ್ರ್ಯಾಶ್ ಆಗಿದೆ ಅಂದರೆ 100% ಡೇಟಾ ಬ್ಯಾಕಪ್ ಕೊಡ್ತೀವಿ. 100% ಅಶ್ಯೂರೆನ್ಸ್ ಡೇಟಾ ಬ್ಯಾಕಪ್ ಬಂದೇ ಬರುತ್ತೆ. 90% ಅಶ್ಯೂರೆನ್ಸ್ ಡೇಟಾ ಬ್ಯಾಕಪ್ ಬರುತ್ತೆ. ಇವಾಗ SSDನೂ ಹೋಗಿದೆ, ಹಾರ್ಡ್ ಡಿಸ್ಕೇ ಹೋಗಿದೆ. ಇನ್ನೊಂದು ಏನಾಗಿರುತ್ತೆ ಅಂದರೆ ಕೆಲವೊಬ್ರು ಬಿಟ್ಲಾಕರಲ್ಲಿ ಎನ್ಕ್ರಿಪ್ಟ್ ಮಾಡಿಬಿಡ್ತಾರೆ. ಆ ಥರ ಇದ್ದಾಗ ಮ್ಯಾಕ್ಸಿಮಮ್ ಸಿಗಲ್ಲ. ಅದು ಬಿಟ್ಟು ಇನ್ನು ಬೇರೆ ಯಾವುದೇ ಕಂಡೀಷನ್ ಇದ್ರೂ ಡೇಟಾ ಬ್ಯಾಕಪ್ ಕೊಡ್ತೀವಿ. ಪ್ಲಸ್ Windows 11 ಹಾಕ್ತಾಯಿದ್ದೀವಿ. Windows 11 Genuine ಇದು 100% ಒರಿಜಿನಲ್. ಇದರಲ್ಲಿ ಡಿಫಾಲ್ಟ್ ಏನು ಕೊಟ್ಟಿರ್ತಾರೆ ಅದನ್ನು ಬ್ಯಾಕಪ್ ಮಾಡಿ ನಿಮಗೆ Windows 11 ಹಾಕ್ಕೊಡ್ತಾರೆ. OS ಎಲ್ಲ ಆಗಿದೆ, ಎಲ್ಲ ವರ್ಕಿಂಗ್ ಇದೆ, ವರ್ಕಿಂಗ್ ಫೈನ್.